ಚಾನಲ್ಗೆ ಸ್ವಾಗತ. ಬ್ರಹ್ಮಗಂಟು ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಚಿರಾಗ್ ಪ್ರೀತಿ ಎಂಥದ್ದು ಅಂತ ಇವಾಗ ಎಲ್ಲರಿಗೂ ಸತ್ಯ ಗೊತ್ತಾಗೋ ಸನ್ನಿವೇಶ ಅಂತೂ ತಿಳಿದಿದೆ. ಇಲ್ಲಿ ಪಾಪ ದೀಪಾನ ಕಿಡ್ನ್ಯಾಪ್ ಮಾಡಿರ್ತಾರೆ. ಆಗ ದೀಪ ಹಸ್ಬೆಂಡು ಅಂತ ಕೂಗ್ಕೊಡ್ತಿದ್ದಾರೆ. ಎಷ್ಟೇ ನೀ ಕೂಗ್ಕೊಂಡ್ರು ನಿನ್ನ ಗಂಡ ಬರೋಲ್ಲ ಅಂತ ರೌಡಿಗಳು ಹೇಳ್ತಿರ್ತಾರೆ. ಹಸ್ಬೆಂಡು ಬೇಗ ಬನ್ನಿ ಅಂತ ದೀಪ ಕೂಗ್ಕೊತಿರ್ತಾರೆ. ಅಷ್ಟರಲ್ಲಿ ಬಂದ್ಬಿಟ್ಟು ದೀಪಾನ ಬಿಡಿಸ್ತಾರೆ. ಚಿರಾಗ್ ಅವರು ಬಾಯಿ ಕಟ್ಟಿರೋ ಬಟ್ಟೆನ ತೆಗಿತಾರೆ. ಆಮೇಲೆ ದೀಪಾನ ಬಿಡಿಸ್ತಾರೆ. ಬನ್ನಿ ಇಲ್ಲಿಂದ ಹೋಗೋಣ ಅಂತ ದೀಪಾನ ಕರ್ಕೊಂಡು ಚಿರಾಗ್ ಹೋಗ್ತಿರ್ತಾರೆ. ಅಷ್ಟರಲ್ಲಿ ರೌಡಿಗಳು ಬಂದ್ಬಿಟ್ಟು ನೀನು ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ರೌಡಿಗಳು ಹೇಳ್ತಾರೆ. ಹಾಗಿದ್ರೆ ಅವ್ರನ್ನ ಮುಟ್ಟು ನೋಡಿ ಇದೆ ನಿಮಗೆ ಅಂತ ಹೇಳ್ತಾರೆ. ಮುಟ್ಟಕ್ಕೆ ಬಂದಂಥ ಪ್ರತಿಯೊಬ್ಬರನ್ನ ಚಿರಾಗ್ ಸೂಪರಾಗಿ ಫೈಟ್ ಮಾಡ್ತಾರೆ. ಚಿರಾಗ್ ಒಂದೊಂದು ಫೈಟು ಕೂಡ ಸೂಪರಾಗಿರುತ್ತೆ. ದೀಪಾನ ಕಾಪಾಡೋದ್ರಲ್ಲಿ ಚಿರಾಗ್ ಯಶಸ್ವಿ ಕೂಡ ಆಗ್ತಾರೆ. ಆಮೇಲೆ ಚಿರು ಏನು ಮಾಡ್ತಾರೆ ಅಂದರೆ ದೀಪಾನ ಬನ್ನಿರಿ ಅಂತ ಎಲ್ಲರನ್ನೂ ಫೈಟ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ದೀಪನ ಕೊರಳಲ್ಲಿರೋ ತಾಳಿ ಸಿಕ್ಬಿದ್ದು ಕಟ್ಟಾಗಿಬಿಡುತ್ತೆ. ರೌಡಿಗಳ ಫೈಟಲ್ಲಿ ದೀಪಾನ ಕೊರಳಲ್ಲಿರೋ ತಾಳಿ ಕಟ್ಟಾಗಿಬಿಡುತ್ತೆ. ಆಗ ದೀಪಾಗೆ ತುಂಬ ಮನಸ್ಸಿಗೆ ಫೀಲ್ ಆಗುತ್ತೆ. ಆಗ ದೀಪ ಏನು ಅನ್ಕೋತಾರೆ ಅಂದರೆ ಹೇಗಾದರೂ ಮಾಡಿ ಚಿರು ಕಡೆ ಇದನ್ನು ತಾಳಿ ಕಟ್ಟಿಸ್ಕೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲಿ ಚಿರಾಗ್ ಅವರು ಬನ್ನಿರಿ ಇನ್ನು ಹೋಗೋಣ ಅಂತ ಕರೀತಾರೆ. ಬನ್ನಿರಿ ಇನ್ನು ಅಂತ ಕರೆದ್ರೆ ದೀಪ ಬರೋದೇ ಇಲ್ಲ ನನಗೆ ಈ ಕೊರಳಲ್ಲಿರೋ ತಾಳಿ ಕಿತ್ತೋಗಿದೆ. ಈಗ ಈ ಕೊರಳಲ್ಲಿಗೆ ನಂಗೆ ತಾಳಿ ಬೇಕು. ಈ ದೇವರಲ್ಲಿ ಹಾಕಿರುವಂಥ ಅರ್ಶಿನ ಬೇರನ್ನು ನೀವು ನನ್ನ ಕೊರಳಲ್ಲಿ ಕಟ್ಟಿದರೆ ಮಾತ್ರ ನಾನು ನಿಮ್ಮ ಜೊತೆ ಬರೋದು ಅಂತ ಚಿರಾಗಕ್ಕೆ ಇಲ್ಲಿ ಹೇಳ್ತಾರೆ ದೀಪ. ಆ ಮಾತಿಗೆ ಚಿರು ಅವರು ದೀಪ ಕೊರಳಿಗೆ ಮನಸ್ಪೂರ್ವಕವಾಗಿ ತಾಳಿ ಕಟ್ತಾರೆ. ಅವ್ರಿಗೆ ಆ ತಾಳಿ ಬೆಲೆ ಗೊತ್ತಾಗುತ್ತಾ. ತಾಳಿನ ದೀಪ ಕಟ್ಟು ಅಂದ ತಕ್ಷಣ ಕಟ್ಟಿದ ಚಿರಾಗ್ ದೀಪಾಗ ಡೈವರ್ಸ್ ಕೊಟ್ಟಲು ಮುಂದಾದ ಚಿರಾಗ್ ಈಗ ದೀಪನ ಕೊರಳಿಗೆ ಅಗ್ನಿ ಸಾಕ್ಷಿಯಾಗಿ ಮತ್ತೊಮ್ಮೆ ತಾಳಿ ಕಟ್ಟಿದ್ದಾರೆ. ಇವರಿಬ್ಬರು ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ದೇವರ ಎದುರಿಗೇನೆ ಅಂತ ಹೇಳ್ಬೋದು. ಈ ಪ್ರೀತಿನ ಚಿರು ಉಳಿಸ್ಕೋತಾರ. ಚಿರಾಗ್ ದೀಪ ಮತ್ತೆ ಡೈವರ್ಸ್ ಕೊಡೋದ್ಲಿ ಒಂದಾಗ್ತಾರ. ತುಂಬಾ ಚೆನ್ನಾಗಿ ಮೂಡಿ ಬರಲಿದೆ ಮುಂದಿನ ಎಪಿಸೋಡ್ಗಳಲ್ಲಿ. ಅವರ ಅತ್ತಿಗೆ ಕುತಂತ್ರಗಳು ಚಿರು ಮುಂದೆ ದೀಪ ತಂದಿಡ್ತಾರ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಇವತ್ತಿನ ಎಪಿಸೋಡ್ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.